ನೀವು ಬಂದದ್ದು ಒಳ್ಳೆಯದೇ ಆಯ್ತು ಪಂಡಿತ ರಾಮಕೃಷ್ಣರೇ. ಈಗ ಕೊತ್ವಾಲರ ರಕ್ಷಣೆಯನ್ನು ನೀವೇ ಮಾಡಬೇಕು. ಹೌದು ಮಂತ್ರಿಗಳೇ, ಅವ್ರನ್ನ ಉಳಿಸಿದ್ರಲ್ವಾ ನಾನು ಉಳಿಯೋದಕ್ ಸಾಧ್ಯ. ಬನ್ನಿ ನೋಡೋಣ ನಮ್ಮ ಕೊತ್ವಾಲರ ಸ್ಥಿತಿ ಏನು ಅಂತ. ಬನ್ನಿ. ವಾ ಅರೆ ಪಂಡಿತ್ ರಾಮಕೃಷ್ಣರೇ, ಮಹಾಮಂತ್ರಿಗಳೇ ಬನ್ನಿ, ಉದ್ದಿನ ವಡೆ ತಿನ್ನೋಣ ಬನ್ನಿ. ಉದ್ದಿನ ವಡೆ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡಿ. ಯಾಕೆ? ಉದ್ದಿನ ವಡೆ ತುಂಬಾ ರುಚಿಕರವಾಗಿರುತ್ತೆ, ನನ್ ಮಕ್ಕಳಿಗಂತೂ ತುಂಬಾ ಇಷ್ಟ. ಗೊತ್ತಿದೆ ನನ್ಗೆ. ನಾನು ಬೇಗ ಮುಗಿಸಿ ನಿಮ್ಮ ಹತ್ತಿರ ಬಂದು ಮಾತನಾಡುತ್ತೇನೆ. ನೀವ್ ಆರಾಮಾಗಿ ತಿನ್ನಿ ತಿನ್ನಿ ತಿನ್ನಿ. ಸರಿ ಸರಿ ಸರಿ. ಕೊತ್ವಾಲ್ರ ತಲೆ ಮೇಲೆ ಮೃತ್ಯು ಕುಣಿತಿದೆ, ಇವ್ರು ನೋಡಿದ್ರೆ ಉದ್ದಿನ ವಡೆ ತಿಂತಿದ್ದಾರೆ. ಪಂಡಿತ ರಾಮಕೃಷ್ಣರೇ, ಉದ್ದಿನ ವಡೆ ಸ್ವಲ್ಪ ಹಾಗೆಯೇ, ಆದರೆ ನಿಮಗೆ ಏಕೆ ಉದ್ದಿನ ವಡೆ ಇಷ್ಟ ಇಲ್ಲ? ಯಾಕೆ ಅಂದ್ರೆ ಬೇಳೆಯಲ್ಲಿ ಮಾಡೋದು, ಬೇಳೆನ ರುಬ್ಬೇಕಾಗತ್ತೆ. ಪಂಡಿತ ರಾಮಕೃಷ್ಣರೇ, ಏನು ಸಹಾಯ ಮಾಡಬೇಕು? ಇದು ಚೆನ್ನಾಗಿದೆ. ಸಹಾಯದ ಅವಶ್ಯಕತೆ ಇರೋದು ನಿಮಗೆ ಕೊತ್ವಾಲ್ರೆ, ಶಿಕ್ಷೆ ಆಗಿರೋದು ನನ್ಗಲ್ಲ ನಿಮ್ಗೆ. ಅರೆ ಅಯ್ಯೋ, ಅರೆ ನನಗೆ ಮತಿಭ್ರಮಣ ಆಗೋಗಿತ್ತು ಪಂಡಿತ ರಾಮಕೃಷ್ಣರೇ, ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ಅದು ರಾಮಕೃಷ್ಣರೇ, ನನಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಹೊಟ್ಟೆ ಬಿರಿಯಂಗ್ ತಿಂತಾರೆ. ರಾಮಕೃಷ್ಣರೇ ನೋಡಿ, ನೀವೆಲ್ರಿಗೂ ಸಹಾಯ ಮಾಡ್ತೀರಾ, ಈಗ ನೀವು ನನಗೂ ಸಹಾಯ ಮಾಡಬೇಕು. ನಿಮ್ ಮೇಲೆ ಆ ತಾಯಿ ಕಾಳಿ ಮಾತೆ ಕೃಪೆ ಇದೆ, ನೀವು ಜ್ಞಾನದ ಭಂಡಾರ. ನನ್ನನ್ನ ಹೇಗಾದ್ರೂ ಮಾಡಿ ಕಾಪಾಡಿ, ನನ್ನ ಪತ್ನಿ ವಿಧವೆಯಾಗುವುದನ್ನು ತಪ್ಪಿಸಿ ರಾಮಕೃಷ್ಣರೇ, ಕಾಪಾಡಿ ನನ್ನನ್ನು. ನಿಮ್ಮನ್ನ ಕಾಪಾಡೋದಕ್ಕೆ ಅಂತಾನೆ ಬಂದಿರೋದು. ನಾನ್ ಹೇಳೋದನ್ನ ಗಮನ ಇಟ್ಟು ಕೇಳಿ, ನಾನ್ ಏನ್ ಹೇಳ್ತೀನೋ ಅದನ್ನೇ ಮಾಡ್ಬೇಕು. ನೀವ್ ಹೇಳ್ದಾಗೆ ಮಾಡ್ತೀನಿ. ಮಹಾರಾಜರಿಗೆ ಜಯವಾಗಲಿ. ನಮ್ಮ ಇಬ್ಬರು ಮಹಾರಾಣಿಯರು ಎಲ್ಲಿ? ಮಹಾರಾಣಿಯರಿಬ್ಬರು ಕೋಣೆಯಲ್ಲಿ ಇದ್ದಾರೆ. ಕಕ್ಷೆಯಲ್ಲಿ ಏನು ಮಾಡುತ್ತಿರುವರು ಅವರು? ಹೂದಾನಿ, ಈ ಮಹತ್ವಪೂರ್ಣ ಹೂದಾನಿಗೆ ಯಾವ ಸ್ಥಿತಿ ಬಂದಿದೆ? ಇಬ್ಬರು ಮಲಗಿದ್ದಾರೆ, ಅಲ್ಲದೆ ತಪ್ಪು ನಮ್ಮದೇ. ನಾವೇ ಇದರ ಜವಾಬ್ದಾರಿಯನ್ನು ಇವರಿಗೆ ನೀಡಿದ್ದು, ಆದರೀಗ ಇದರ ಸುರಕ್ಷತೆಯನ್ನು ನಾವೇ ಮಾಡುವೆವು. ನೀವಿಬ್ಬರೂ ಮಲಗಿ. ಮಹಾರಾಣಿ ಚಿನ್ನದೇವಿಯವರೇ, ಹೂಕುಂಡ ಕಾಣೆಯಾಗಿದೆ. ಹೂದಾನಿ ಅಲ್ಲಿದೆ. ಮಹಾರಾಜರೇ, ಮಹಾರಾಜರೇ, ಇದೇನು ಮಾಡುತ್ತಿದ್ದೀರಿ? ಒಂದು ಕ್ಷಣ ನಾವು ನಿದ್ದೆಗೆ ಜಾರಿದರೆ ಹೂಕುಂಡವನ್ನು ತೆಗೆದುಕೊಂಡು ಹೋಗುತ್ತಿದ್ದೀರೇ? ಅಲ್ಲ, ಅದು ನಾವು... ಮಹಾರಾಜರೇ, ನಾವು ನಿದ್ದೆಗೆ ಜಾರಿದ್ದೇವೆ ಎಂದು ತಿಳಿದು ಹೂದಾನಿಯನ್ನು ಕದಿಯುತ್ತಿದ್ದೀರೇ? ನಮ್ಮ ಗಮನಕ್ಕಿದನ್ನು ತರದೆ ನಮ್ಮಿಬ್ಬರಿಗೆ ನೀವು... ಮಹಾರಾಣಿ ಚಿನ್ನದೇವಿ, ಏನು ಹೇಳುತ್ತಿದ್ದೀರಿ? ನಾವೇಕೆ ಇದರ ಕಳ್ಳತನ ಮಾಡುವೆವು? ಕುತಂತ್ರ. ಕುತಂತ್ರ? ಹೇ ದೇವರೇ, ಕುತಂತ್ರ! ಮಹಾರಾಜರೇ, ನಮಗೆ ಮರಣದಂಡನೆ ನೀಡಲು ಇಚ್ಛಿಸುವಿರೇ? ಇಲ್ಲ. ನಮ್ಮಿಬ್ಬರ ಮರಣದ ನಂತರ ಆ ಒಡಿಸ್ಸಾದ ರಾಜಕುಮಾರಿ ಜಗನ್ಮೋಹಿನಿಯನ್ನು ವಿವಾಹವಾಗುವ ಇಚ್ಛೆಯೇ? ಮಹಾರಾಜರೇ, ನೀವು ಹೀಗೆ ಮಾಡಬಹುದೇ? ಚಿಕ್ಕ ಮಹಾರಾಣಿ, ಏನು ಮಾಡುತ್ತಿದ್ದೀರಿ ನೀವು? ನೀವಾದರೂ ಇವರಿಗೆ ಹೇಳಿ ಇವರಿಗೆ. ಮಹಾರಾಜರೇ, ಹೇಳಲು ವಿಶೇಷವಾಗಿ ಏನು ಉಳಿದಿದೆ? ನಮಗೆಲ್ಲ ತಿಳಿಯಿತು. ಅಲ್ಲ, ನೀವು ತಪ್ಪು ತಿಳಿಯುತ್ತಿದ್ದೀರಿ. ಮಹಾರಾಜರೇ, ನಾವು ಆಹಾರವನ್ನು ತೆಗೆದುಕೊಳ್ಳದೆ ಈ ಹೂಕುಂಡವನ್ನು ಕಾಪಾಡುತ್ತಿದ್ದರೆ ನೀವು ನಮ್ಮನ್ನು ಬೇಜವಾಬ್ದಾರರೆಂದು ದೂಷಿಸುತ್ತಿದ್ದೀರೇ? ಅಲ್ಲಲ್ಲ, ನಾವು ಹೇಳುತ್ತಿರುವುದು ಇಷ್ಟೇ. ನಾವು ಇಲ್ಲಿಗೆ ಬಂದಾಗ ನೀವು ಮಲಗಿದ್ದೀರಿ.
ನಿದ್ದೆಯಲ್ಲಿ ನಿಮ್ಮ ಕೈ ಈ ಹೂದಾನಿಯ ಮೇಲೆ ಬಿತ್ತು. ನಾವೇನಾದರೂ ಬಂದದು ತಡವಾಗಿದ್ದರೆ ಈ ಹೂದಾನಿ ನೆಲದ ಮೇಲೆ ಬಿದ್ದು ಒಡೆಯುತ್ತಿತ್ತು. ಮಹಾರಾಜರೇ, ಅಂದರೆ ನಿಮ್ಮ ಮಾತಿನ ಅರ್ಥ ನಮಗೆ ಕರ್ತವ್ಯದ ಅರಿವಿಲ್ಲವೆಂದೇ? ಇಲ್ಲ ಇಲ್ಲ, ನಾವು ಹೇಳುತ್ತಿರುವುದೆಂದರೆ ನಿಮಗೆ ದಣಿವಾಗಿ ನಿದ್ದೆ ಬಂದಿರಬಹುದಷ್ಟೇ. ತಪ್ಪು ಕೇಳಿದಿರಿ ಮಹಾರಾಣಿ ಚಿನ್ನದೇವಿಯವರೇ, ನಾವು ತಪ್ಪು ಮಾಡುತ್ತೇವೆ. ಇದಕ್ಕಿಂತ ಮರಣವೇ ಎಷ್ಟು ಲೇಸು. ನಾನೀಗಲೇ ಹೋಗಿ ವಿಷವನ್ನು ತರುತ್ತೇನೆ. ಬೇಡ ಬೇಡ ಬೇಡ, ಇದರ ಅಗತ್ಯವಿಲ್ಲ ರಾಣಿ. ಅದರ ಅಗತ್ಯವಿದೆ. ಮಹಾರಾಣಿ ತಿರುಮಲಾಂಬ, ನೀವು ಹೊರಡಿ ವಿಷವನ್ನು ತೆಗೆದುಕೊಂಡು ಬನ್ನಿ. ನಿಮಗೆ ಹೆಚ್ಚು ಸಿಹಿ ಇರಲೇ ಅಥವಾ ಕಡಿಮೆಯೇ? ಏನ? ವಿಷ. ನಮಗೆ ಎಲ್ಲಾ ಪ್ರಕಾರದ ವಿಷವನ್ನು ಮಾಡಲು ಬರುತ್ತದೆ. ಹುಳಿ. ನಮ್ಮ ವಿವಾಹದ ಅನುಭವದಂತೆ ತುಂಬಾನೇ ಹುಳಿ. ಹೊರಡಿ ವಿಷವನ್ನು ತೆಗೆದುಕೊಂಡು ಬನ್ನಿ. ಬೇಡ 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 ಬೇಡ, ನಾವು ಹೇಳುತ್ತಿದ್ದೆಂದರೆ ಅದು ಈ ಮಹಾರಾಜರಿಗೆ ಜಯವಾಗಲಿ. ಬನ್ನಿ ಒಳಗೆ. ಮಹಾಮಂತ್ರಿಗಳೇ. ಮಹಾರಾಜರೇ, ಕ್ಷಮೆ ಇರಲಿ, ಆದರೆ ಸಮಸ್ಯೆ ಗಂಭೀರವಾಗಿದೆ. ಆ ಕಾರಣಕ್ಕಾಗಿ ನಾನು ಈ ಮಧ್ಯರಾತ್ರಿಯಲ್ಲಿ ತೊಂದರೆ ಕೊಡುತ್ತಿದ್ದೇನೆ. ಮಹಾಮಂತ್ರಿಗಳೇ, ಯಾವುದೇ ಕಷ್ಟವಿಲ್ಲ ನಮಗೆ. ನೀವು ಸರಿಯಾದ ಸಮಯಕ್ಕೆ ಬಂದಿರಿ. ಏನು? ಹಾ, ಚಿಕ್ಕ ಮಹಾರಾಣಿ, ದೊಡ್ಡ ಮಹಾರಾಣಿ, ತೆಗೆದುಕೊಳ್ಳಿ. ಇದನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಇದನ್ನು ಸಂಪೂರ್ಣ ನಿಷ್ಠೆಯಿಂದ ಮಾಡುವಿರಿ ಎಂದು ನನ್ನ ನಂಬಿಕೆ ಇದೆ. ಅಲ್ಲದೆ ಮಲಗಬೇಡಿ. ಬನ್ನಿ ಮಂತ್ರಿಗಳೇ, ನಾವು ನಮ್ಮ ಕೆಲಸವನ್ನು ಮುಂದುವರಿಸೋಣ. ಮಹಾಮಂತ್ರಿಗಳೇ, ನೀವು ಮಚಲಿಪಟ್ಟಣಕ್ಕೆ ಹೋಗುವರಿದ್ದಿರಲ್ಲವೇ? ಹೌದು ಮಹಾರಾಜರೇ, ಎಲ್ಲ ವ್ಯವಸ್ಥೆಯು ಸಂಪೂರ್ಣವಾಗಿದೆ. ನಿಮ್ಮ ಆದೇಶದ ಅನುಸಾರ ನಾಳೆ ಮುಂಜಾನೆ ಕೊತ್ವಾಲರನ್ನು ಗಲ್ಲಿಗೇರಿಸಿ ನಾವು ಹೊರಡುತ್ತೇವೆ. ಈಗ ನೀವು ಯಾವ ಮಹತ್ವದ ವಿಷಯವನ್ನು ಹೇಳಲು ಬಂದಿರಿ ಎಂದು ಹೇಳಿ. ಕೊತ್ವಾಲರಿಗೆ ಸಂಬಂಧಿಸಿದ್ದು ಮಹಾರಾಜರೇ. ಕೊತ್ವಾಲರ ಅಂತಿಮ ಇಚ್ಛೆಯಂತೆ ಅವರು ಗಲ್ಲಿಗೇರುವ ಮೊದಲು ನಿಮ್ಮನ್ನು ಭೇಟಿಯಾಗಬೇಕಂತೆ. ಈಗ ರಾತ್ರಿ ತಡವಾಗಿದೆ ಮಂತ್ರಿಗಳೇ. ಒಂದು ಕೆಲಸ ಮಾಡಿ, ನೀವು ಕೊತ್ವಾಲರ ಮರಣದಂಡನೆಯನ್ನು ಒಂದು ದಿನ ಸ್ಥಗಿತಗೊಳಿಸಿ. ನಾಳೆ ನಾವು ಅವರನ್ನು ದರ್ಬಾರಿನಲ್ಲಿ ಭೇಟಿಯಾಗುವೆವು. ಆದರೆ ಮಹಾರಾಜರೇ, ನಾನು ಮಚಲಿಪಟ್ಟಣಕ್ಕೆ ಹೋಗುವ ಕಾರ್ಯವು ಒಂದು ದಿನ ತಡವಾಗುತ್ತದೆ. ಮಹಾಮಂತ್ರಿಗಳೇ, ನಮಗೆ ನಿಮ್ಮಿಂದ ಈ ಅಪೇಕ್ಷೆ ಇರಲಿಲ್ಲ. ನಿಮ್ಮ ಹೃದಯದಲ್ಲಿ ಕೊತ್ವಾಲರಿಗಾಗಿ ಸ್ವಲ್ಪವೂ ಸಹಾನುಭೂತಿ, ಸ್ನೇಹವಿಲ್ಲವೇ? ಅವರು ನಿಮ್ಮ ಸಹಯೋಗಿಗಳು. ಎಷ್ಟು ಕೆಲಸಗಳನ್ನು ಇಬ್ಬರು ಒಟ್ಟಿಗೆ ಮಾಡಿದ್ದೀರಿ. ಈಗ ಅವರಿಗೆ ಒಂದು ದಿನದ ಜೀವದಾನ ದೊರೆತರೆ ನಿಮಗೆ ಕಷ್ಟವೇನು? ಏನೂ ಸಮಸ್ಯೆ ಇಲ್ಲ ಮಹಾರಾಜರೇ. ನಾವು ಒಂದು ದಿನ ಕಳೆದ ಮೇಲೆಯೇ ಮಚಲಿಪಟ್ಟಣಕ್ಕೆ ಹೋಗುತ್ತೇವೆ. ನೀವು ನಮಗೆ ಅಪ್ಪಣೆ ನೀಡಿ ಮಹಾರಾಜರೇ. ಶುಭರಾತ್ರಿ. ಶುಭರಾತ್ರಿ. ನಾವು ದರ್ಬಾರಿನಲ್ಲಿ ನಾಳೆ ಭೇಟಿಯಾಗೋಣ. ಖಂಡಿತ ಮಹಾರಾಜರೇ. ಎಚ್ಚರ ಎಚ್ಚರ ಎಚ್ಚರ, ಎಚ್ಚರಿಕೆಯಿಂದ ಇಡಿ. ಗುರುಗಳೇ, ಮಹಾರಾಜ ಕೃಷ್ಣದೇವರಾಯರಿಗೆ ಜಯವಾಗಲಿ. ಮಹಾರಾಜ ಕೃಷ್ಣದೇವರಾಯರಿಗೆ ಜಯವಾಗಲಿ. ಮಹಾರಾಜ ಕೃಷ್ಣದೇವರಾಯರಿಗೆ ಜಯವಾಗಲಿ. ಇದನ್ನು ನಮ್ಮ ಮಾರ್ಗದಲ್ಲಿ ಯಾರಿಟ್ಟಿರುವುದು? ನಾವು ಮಹಾರಾಜರೇ. ನೀವಾ ಗುರುಗಳೇ? ಮಹಾರಾಜರೇ, ಈ ಪಲ್ಲಕ್ಕಿಯಲ್ಲಿ ಬಹುಮೂಲ್ಯ ಚಮತ್ಕಾರಿ ಹೂದಾನಿ ಇದೆ ಮಹಾರಾಜರೇ. ನಿಮ್ಮ ಪೂರ್ವಜರ ಬಳುವಳಿ. ಅದರ ಜವಾಬ್ದಾರಿಯನ್ನು ನೀವು ನಮ್ಮಂತಹ ಯೋಗ್ಯ ಪುರುಷರಿಗೆ ಒಪ್ಪಿಸಿದ್ದೀರಿ ಮಹಾರಾಜರೇ. ಈ ಹೂಕುಂಡವು ನಮ್ಮ ದೃಷ್ಟಿಯಿಂದ ಆಚೀಚೆ ಹೋಗದಂತೆ ನೋಡಿಕೊಳ್ಳುವುದೇ ನಮ್ಮ ಕರ್ತವ್ಯ ಮಹಾರಾಜರೇ. ಅದಕ್ಕಾಗಿಯೇ ನಾವು ನಮ್ಮ ಜೊತೆಗೆ ಸಭೆಗೆ ತೆಗೆದುಕೊಂಡು ಬಂದೆವು. ಆದರೆ ಗುರುಗಳೇ, ಈಗ ನಾವು ನಮ್ಮ ಸಿಂಹಾಸನಕ್ಕೆ ಹೇಗೆ ಹೋಗುವುದು? ಹಾರಿಕೊಂಡು ಮಹಾರಾಜರೇ. ಹಾರಿ ಹೋಗುವುದೇ? ಹೌದು, ಹಾರಿಕೊಂಡು ಮಹಾರಾಜರೇ. ಹೀಗೆ
ನಾವು ನೋಡಿಲ್ಲ, ಆದರೆ ಕೇಳಿದ್ದೇವೆ. ತಾವು ರಣರಂಗದಲ್ಲಿ ಒಂದು ಕುದುರೆಯಿಂದ ಮತ್ತೊಂದು ಕುದುರೆಯ ಮೇಲೆ ಹಾರಿಕೊಂಡು ಹೋಗುತ್ತೀರಿ ಎಂದು. ಅದೇ ರೀತಿ ತಾವು ಇಲ್ಲಿಂದ ಹಾರಿಕೊಂಡು ತಮ್ಮ ಸಿಂಹಾಸನವನ್ನು ಸೇರಬೇಕು. ಆಗಲಿ, ನಾವು ಹಾರುವೆವು. ಮಹಾರಾಜರೇ, ಇದೇನಾಗುತ್ತಿದೆ ರಾಮ? ಸ್ವಲ್ಪ ನಿಲ್ಲಿ ಮಹಾರಾಜ್ರೆ. ಪಂಡಿತ ರಾಮಕೃಷ್ಣರೇ, ನಮ್ಮನ್ನೇಕೆ ತಡೆದಿರಿ? ಈಗ ನಾವು ಹಾರುವುದಿಲ್ಲ. ಏಕೆ 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 ಪಂಡಿತ ರಾಮಕೃಷ್ಣ, ಎಲ್ಲಾ ಕಾರ್ಯಗಳಲ್ಲೂ ವಿಘ್ನ ಮಾಡುತ್ತೀರಿ ನೀವು. ಏಕೆ ತಡೆದಿರಿ ನೀವು ಮಹಾರಾಜರನ್ನು? ಮಹಾರಾಜ್ರೆ, ಇಲ್ಲ ಪಂಡಿತ ರಾಮಕೃಷ್ಣರೇ, ನೀವು ನಮ್ಮನ್ನೇಕೆ ತಡೆದಿರಿ? ನಾವೀಗ ಹಾರುವುದಿಲ್ಲ. ಮನಿ ಮಹಾರಾಜರು ಈ ಕಡೆಯಿಂದ ಆ ಕಡೆಗೆ ಸಿಂಹಾಸನದವರೆಗೂ ಹೇಗ್ ದಾಟ್ಕೊಂಡು ಹೋಗ್ತಾರೆ ನೋಡೋಣ. ಮಹಾರಾಜರಂತೂ ಶೂರರಿದ್ದಾರೆ, ಹಾರಿಕೊಂಡು ಹೋಗುತ್ತಾರೆ. ನೀವು ಎತ್ಕೊಳ್ಳಿ ಇದನ್ನ. ನಿಲ್ಲಿ. ಮಹಾಮಂತ್ರಿಗಳೇ, ಮಹಾರಾಜರೇ, ಇಂದಿನ ದರ್ಬಾರನ್ನು ಆರಂಭಿಸಿ. ನಿಮ್ಮ ಆಜ್ಞೆಯಂತಾಗಲಿ. ಮಹಾರಾಜರೇ, ನಮ್ಮ ಕೊತ್ವಾಲರು ನಿಮ್ಮನ್ನು ಕೊನೆಯ ಬಾರಿ ಭೇಟಿಯಾಗಲು ಇಚ್ಛಿಸಿದ್ದಾರೆ. ಕೊತ್ವಾಲರು? ಅನುಮತಿ ಇದೆ. ಪ್ರಣಾಮಗಳು ಮಹಾರಾಜರೇ. ಬನ್ನಿ ಕೊತ್ವಾಲರೇ, ಹೇಳಿ, ಭೇಟಿಯಾಗಲು ಬಯಸಿದ್ದೇಕೆ? ಮಹಾರಾಜರೇ, ನನಗದು ತಿಳಿದಿದೆ. ನನ್ನಿಂದ ದೊಡ್ಡ ಅಪರಾಧವಾಗಿದೆ. ಆ ಅಪರಾಧದ ಪ್ರಾಯಶ್ಚಿತ್ತ ಮರಣದಂಡನೆಯಿಂದಲೇ ಆಗುತ್ತದೆ. ಸತ್ಯ. ಅದಕ್ಕಾಗಿಯೇ ನಾವು ನಿಮಗೆ ಮೃತ್ಯುದಂಡ ನೀಡಿದೆವು. ಒಂದು ವಿನಂತಿ ಮಹಾರಾಜರೇ. ಹೇಳಿ. ಮಹಾರಾಜರೇ, ನನ್ನ ಮರಣದಂಡನೆಯ ಶಿಕ್ಷೆಯನ್ನು ಬೇರೆಯವರಿಗೆ ಹಸ್ತಾಂತರಿಸಲು ಸಾಧ್ಯವೇ? ನಿಮ್ಮ ಒಪ್ಪಿಗೆ ಇದ್ದರೆ. ಏನು ಇದನ್ನು ಹಿಡಿದುಕೊಳ್ಳಿ. ಏನು ಮೂರ್ಖರಂತೆ ಏಕೆ ಮಾತನಾಡುತ್ತಿರುವಿರಿ ನೀವು? ಮರಣದಂಡನೆಯ ಭಯದಲ್ಲಿ ಬುದ್ಧಿಭ್ರಮಣೆಯಾಗಿದೆಯೇ ಕೊತ್ವಾಲರೇ? ಹೇಳಿ, ಮರಣದಂಡನೆಯನ್ನು ಹಸ್ತಾಂತರಿಸಲು ಸಾಧ್ಯವೇ? ಮಹಾರಾಜರೇ, ನಾನು ಅದನ್ನು ಒಪ್ಪುತ್ತೇನೆ. ನನ್ನ ಶಿಕ್ಷೆ ಮರಣದಂಡನೆ, ಹಾಗೂ ನಿಮ್ಮ ಆದೇಶವೂ ಪೂರ್ಣವಾಗುತ್ತದೆ ಮಹಾರಾಜರೇ. ಮೃತ್ಯು ನನ್ನದಾಗಲಿ ನನ್ನ ಬದಲು ಬೇರೆಯವರದ್ದಾಗಲಿ ವ್ಯತ್ಯಾಸವೇನಿದೆ? ಶಿಕ್ಷೆ ಎಂದರೆ ಶಿಕ್ಷೆಯೇ. ಮಹಾರಾಜರೇ, ಮಂತ್ರಿಗಳೇ, ಕೊತ್ವಾಲರೇ, ಮೃತ್ಯುವಿನ ಭಯವು ರಕ್ತ ಸಂಬಂಧವನ್ನು ದೂರಾಗಿಸುತ್ತದೆ. ನಿಮ್ಮ ಮೃತ್ಯುವನ್ನು ತನ್ನ ಮೇಲೆ ತೆಗೆದುಕೊಳ್ಳಲು ಬಂದಿರುವ ಆ ಮೂರ್ಖ ಯಾರು ಕೊತ್ವಾಲರೇ? ಇದಾರೆ ಮಹಾರಾಜರೇ, ಇದಾರೆ, ಒಬ್ಬರಿದ್ದಾರೆ. ಕೊತ್ವಾಲರೇ, ನಮಗೆ ಒಪ್ಪಿಗೆ ಇದೆ. ಆದರೆ ನಮ್ಮ 2 ಷರತ್ತುಗಳಿವೆ. ಮೊದಲ ಷರತ್ತು ಎಂದರೆ, ನಿಮ್ಮ ಜಾಗದಲ್ಲಿ ನಿಮ್ಮ ಮೃತ್ಯುವನ್ನು ಸ್ವೀಕರಿಸುವವನು ಒಬ್ಬ ಪುರುಷನಾಗಿರಬೇಕು. ಒಬ್ಬ ಹೆಣ್ಣು, ವೃದ್ಧರು ಅಥವಾ ಬಾಲಕನಾಗಿರಬಾರದು. ಎರಡನೆಯದೆಂದರೆ, ಯಾರು ಮರಣದಂಡನೆ ಸ್ವೀಕರಿಸುತ್ತಿರುವರೋ ಅವರು ಸ್ವಇಚ್ಛೆಯಿಂದ ಸ್ವೀಕರಿಸಬೇಕು ನಿಮ್ಮ ಮೃತ್ಯುದಂಡನೆಯನ್ನು. ನಮಗಂತೂ ವಯಸ್ಸಾಗಿದೆ, ಉಳಿದುಕೊಂಡೆವು. ಹಾ ಮಹಾರಾಜರೇ, 2 ಷರತ್ತುಗಳು ಅನ್ವಯಿಸುತ್ತವೆ. ಒಳ್ಳೆಯದು. ನಾವು ನೋಡ ಬಯಸುತ್ತೇವೆ, ಯಾರು ಆ ಮೂರ್ಖ
ನಿಮ್ಮ ಮೃತ್ಯುದಂಡನೆಯನ್ನು ತನ್ನ ಮೇಲೆ ಸ್ವಇಚ್ಛೆಯಿಂದ ಸ್ವೀಕರಿಸುವನೆಂದು. ಯಾರದು? ಮಹಾರಾಜರೇ, ಆ ವ್ಯಕ್ತಿಯ ಹೆಸರು ಪಂಡಿತ ರಾಮಕೃಷ್ಣ. ಏನು? ಪಂಡಿತ ರಾಮಕೃಷ್ಣರು? ಹೌದು ಮಹಾರಾಜರೇ, ನಾನು ಹೇಳಿದ್ದೆ ಅಲ್ವಾ, ಮಹಾರಾಜರು ದಯಾಳು ಅಂತ. ಖಂಡಿತ ನಿಮ್ಮ ಪ್ರಾರ್ಥನೆ ಕೇಳ್ತಾರೆ. ಪಂಡಿತ ರಾಮಕೃಷ್ಣರೇ, ನೀವು ಏನು ಮಾಡುತ್ತಿದ್ದೀರಿ ಎಂಬುದರ ಪ್ರಜ್ಞೆ ಇದೆ ನಿಮಗೆ? ನೀವು ಸ್ವತಃ ಪ್ರಾಣ ಕಳೆದುಕೊಳ್ಳಲು ಹೊರಡುತ್ತಿದ್ದೀರಿ. ಹೌದು ಮಹಾರಾಜರೇ, ಚೆನ್ನಾಗಿ ತಿಳಿದಿದೆ. ನಾನು ಹೇಳುತ್ತೇನೆ ಮಹಾರಾಜರೇ, ಇದು ಪಂಡಿತ ರಾಮಕೃಷ್ಣರ ಹೊಸ ತಂತ್ರ. ಅವರಿಗೆ ಚೆನ್ನಾಗಿ ತಿಳಿದಿದೆ, ಅವರು ತಮ್ಮ ವಿಶೇಷ ಸಲಹೆಗಾರರು, ತಾವು ಅವರನ್ನು ಗೌರವಿಸುತ್ತೀರಿ. ಅವರ ಧರ್ಮಪತ್ನಿ ತಮ್ಮ ಮೊದಲ ಮಗುವಿಗೆ ಜನ್ಮ ನೀಡಲಿದ್ದಾರೆ, ಆದ್ದರಿಂದ ತಾವು ಅವರಿಗೆ ಮರಣದಂಡನೆ ನೀಡುವುದಿಲ್ಲವೆಂದು. ಹಾಗೂ ಇದೇ ಅತಿ ಆತ್ಮವಿಶ್ವಾಸದ ಕಾರಣದಿಂದ ಅವರು ಮರಣದಂಡನೆಯನ್ನು ಸ್ವೀಕರಿಸಿ ಮಹಾರಾಜರ ನಿರ್ಧಾರವನ್ನು ಹಾಗೂ ರಾಜಾಜ್ಞೆಯನ್ನು ಅವಮಾನಗೊಳಿಸಿದ್ದಾರೆ. ಆದರೆ ಪಂಡಿತ ರಾಮಕೃಷ್ಣ ಅವರಿಗೆ ತಿಳಿದಿಲ್ಲ. ಏನು ತಿಳಿದಿಲ್ಲ? ಅದೇನೆಂದರೆ ನಮ್ಮ ಮಹಾರಾಜರು ನ್ಯಾಯಪ್ರಿಯರೆಂದು, ನ್ಯಾಯಕ್ಕಾಗಿ ಮಹಾರಾಜರು ಕಠಿಣಾತಿ ಕಠಿಣ ನಿರ್ಧಾರ ತೆಗೆದುಕೊಳ್ಳುತ್ತಾರೆಂದು. ವಿಜಯನಗರದ ನ್ಯಾಯ ಪ್ರಣಾಳಿಕೆ ವಿಜಯನಗರದ ಗೌರವ. ಕೇವಲ ಒಬ್ಬ ವ್ಯಕ್ತಿಗಾಗಿ ಮಹಾರಾಜರೇ ವಿಜಯನಗರದ ಗೌರವವನ್ನು ಸಮಾಪ್ತಿ ಮಾಡಬಾರದು. ಏನನಿಸುತ್ತದೆ ನಿಮಗೆ ಪಂಡಿತ ರಾಮಕೃಷ್ಣರೇ? ನಿಮ್ಮ ಈ ಯುಕ್ತಿ ನಮ್ಮ ಎದುರಿಗೆ ಕೆಲಸ ಮಾಡುವುದೆಂದೇ? ಪಂಡಿತ ರಾಮಕೃಷ್ಣರೇ, ಸತ್ಯವೆಂದರೆ ನೀವು ನಮಗೆ ಪ್ರಿಯರು. ಅಲ್ಲದೆ ನೀವು ವಿಜಯನಗರ ಸಾಮ್ರಾಜ್ಯಕ್ಕೆ ಅತ್ಯಂತ ವಿಶಿಷ್ಟರು. ನಿಮ್ಮ ಪತ್ನಿಯೂ ಈಗ ಗರ್ಭಿಣಿ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಮೊದಲ ಮಗುವಿನ ಜನ್ಮವಾಗಲಿದೆ. ಆದರೆ ಪಂಡಿತ ರಾಮಕೃಷ್ಣರೇ, ನೀವು ರಾಜ್ಯಾಜ್ಞೆಯ ಉಲ್ಲಂಘನೆ ಮಾಡುವ ದುಸ್ಸಾಹಸ ಮಾಡಿದ್ದೀರಿ. ಯಾವ ಮಾನ ಸಮ್ಮಾನಗಳನ್ನು ನಾವು ನಿಮಗೆ ನೀಡಿದ್ದೆವೋ ನೀವು ಅದರ ಅಪಮಾನ ಮಾಡಿದ್ದೀರಿ. ಹೀಗಾಗಿ ಈಗ ನೀವು ಬಯಸಿದ್ದೇ ನಿಮ್ಮೊಂದಿಗೆ ನಡೆಯಲಿದೆ. ಕೊತ್ವಾಲರ ಸ್ಥಾನದಲ್ಲಿ ಮೃತ್ಯುದಂಡನೆ ನಿಮಗೆ ನೀಡಲಾಗುವುದು ರಾಮಕೃಷ್ಣರೇ. ಮಹಾಮಂತ್ರಿಗಳೇ, ಮಹಾರಾಜರೇ, ಕೊತ್ವಾಲರನ್ನು ಮುಕ್ತಗೊಳಿಸಿ ಆ ಸ್ಥಾನದಲ್ಲಿ ರಾಮಕೃಷ್ಣರನ್ನು ಕಾರಾಗೃಹಕ್ಕೆ ತಳ್ಳಿ ಬಂಧನಕ್ಕೊಳಪಡಿಸಿ ನಾಳೆ ಪ್ರಾತಃ ಕಾಲ ರಾಮಕೃಷ್ಣರನ್ನು ಮರಣದಂಡನೆಗೆ ಒಳಪಡಿಸಿ. ಬಹುದೊಡ್ಡ ಆಸೆ ಇತ್ತಲ್ಲವೇ ಕೊತ್ವಾಲರನ್ನು ಕಾಪಾಡಿ ಮಹಾನ್ ವ್ಯಕ್ತಿ ಎನಿಸಿಕೊಳ್ಳಲು. ಈಗ ನಿನ್ನನ್ನು ಹೇಗೆ ಕಾಪಾಡಿಕೊಳ್ಳುವೆ ಪಂಡಿತ ರಾಮಕೃಷ್ಣ? ಮಹಾರಾಜರೇ, ಅದೇನೆಂದರೆ ನಾವು ಹೇಳುವ ಮಹಾಮಂತ್ರಿಗಳೇ, ಆಜ್ಞೆಯನ್ನು ಪಾಲಿಸಿ. ಅದು ನಿಮ್ಮ ಆಜ್ಞೆಯಂತೆ ಆಗಲಿ.